ಸುಮಾರು ದಿನಗಳ ಹಿಂದೆ ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಬೆಳಕುಣಿ ಗ್ರಾಮದ ಅಪ್ರಾಪ್ತ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ರಾಜ್ಯಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇತ್ತು. ಇದರ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವಿಫಲವಾಗಿದೆ. ರೌಡಿಸಂ ನಿಮ್ ಡಿಪಾರ್ಟ್ಮೆಂಟ್ ರೌಡಿಸಂ ಮಾಡತ್ತಲ್ಲ ದಲಿತರ ಮೇಲೆ ನಿಮಗೆ ಯಾವ ಸೀಟ್ ಹಾಕಬೇಕು, ನಿಮಗೆ ಯಾವ ಸೀಟ್ ಹಾಕ್ಬೇಕು? ರೌಡಿಸಂ ಇಲ್ದ್ರೆ ಮತ್ತೇನದ ಹೇಳಿದ್ರು ಇದು ಏನದ ನಮ್ಗೆ ಅರೆಸ್ಟ್ ಮಾಡ್ಕೊಂತ ಕೊಡೋದು ಎಲ್ಲರ ಮನೆ ಪೊಲೀಸ್ ನನಗೆ ಯಾವ ಪ್ರಕಾರ ಏನದ ಏನ್ ಕಾನೂನು ಪ್ರಕಾರ ನನಗೆ ಏನ್ ಕಾನೂನು ನನ್ನ ಮನೆ ನೋಡ್ರಿ ನೀವು ನನ್ನ ಮನೆ ಮುಂದೆ ಪೊಲೀಸ್ ಯಾಕೆ ಹಚ್ಚಲತ್ತೀರಿ? ನನಗದು ಕಾರಣ ಹೇಳಿ. ಠಾಣಾಕ್ ಬರ್ರಿ. ಹಲೋ, ಠಾಣಾಕ್ ಬರ್ರಿ. ನೀವು ಅನ್ವಾಂಟೆಡ್ ಇಶ್ಯೂನ ಯಾವುದು ಅನ್ವಾಂಟೆಡ್ ಇಲ್ಲ ಸತ್ತು ಸರ್. ನನ್ನ ಮನೆ ಮುಂದೆ ಪೊಲೀಸರು ಯಾಕೆ ಹಚ್ಚಲತ್ತರ ಅರೆ ಯಾಕೆ ಸರ್ ನಿಮ್ ಸರಿಪಡಿ ಪೊಲೀಸರು ಮನಿ ಅಲ್ಲೇ ಮನಿ ಓಡಾಡ್ಬಾರ್ದು. ಹೆಂಗ್ ಮತ್ತೆ ನಿಮ್ಮ ಮನಿ ಯಾರು ಪೊಲೀಸರು ಇರಬಾರ್ದ ಅಂತಂದ್ರ ನಿಮ್ಮ ಮನಿ ಆದ್ರೂ ಅವ್ರ ಮನಿ ಅದ ಅಲ್ಲಿ ಮನಿ ಓಡಾಡ್ಬಾರ್ದು ಅಂದ್ರ ಇದು ನೀವು ಸತ್ಯ ಹೇಳ್ತೀರಿ. ನೀವು ಸತ್ಯ ಮನೆ ಪೊಲೀಸ್ ಯಾಕೆ ನಿಮ್ಗೇನ ನಮ್ಗೇನ್ ಹುಕ್ಕುನ ಅದರಿ ಅದೇ ಹೇಳ್ಬೇಡಿ ಸರ್. ನೀವು ಹಿಂಗೆ ಆಡ್ಸ್ಬೇಡ್ರಿ, ನೀವು ಮಾತು ಆಡ್ಸ್ಬೇಡ್ರಿ. ಸುರೇಶ್ ಕುಮಾರ್ ಆ ಪೊಲೀಸ್ ಹೆಸರು ಹೇಳಿ ಸರ್. ಈಗ ಹೇಳ್ತಾರಲ್ಲ ಹೇಳಿ ಸರ್, ಕೇಳ್ರಿ ಅವ್ರಿಗೆ. ನಿಮ್ಮ 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 ಪಿ ಎಸ್ ಐ ಅವ್ರಿಗೆ ಕೇಳ್ರಿ, ಅವ್ರು ಯಾರು ಅಂತ ಕೇಳ್ರಿ, ಅವ್ರು ಹೇಳ್ತಾರಿ. ಹೇಳಿ ಸರ್, ನೀವು ಯಾಕೆ ಬಾಯಿ ಮುಚ್ಕೊಂಡು ಕೂತೀರಿ? ಯಾರು ಏನ್ ಬಾಯಿ ಮುಚ್ಕೊಂಡು ಯಾರು ಬಾಯಿ ಹೇಳಿ ಸರ್ ನನಗೆ. ಪೊಲೀಸ್ ಯಾರು ನೋಡ್ರಿ, ಮಾತಿಗೆ ಬೆಳೆಸ್ಲಕ್ ಹೋಗ್ಬೇಡ್ರಿ. ನಿಮ್ದೇನ್ ಇಶ್ಯೂ ನೋಡ್ರಿ, ನಾವ್ ಯಾರು ಬೆಳೆಸ್ತಿಲ್ಲ. ನಮಗೆ ಯಾಕೆ ನಮ್ಗೆ ಯಾಕೆ ಬೆನ್ನತ್ತೀರ ಅಷ್ಟೇ ಹೇಳ್ರಿ. ನೀವು ನೋಡ್ರಿ, ಪೋಕ್ಸೋ ವಿಚಾರ ಸೆನ್ಸಿಟಿವ್ ವಿಚಾರ ಇದೆ, ಹೌದಾ? ಅದನ್ನ ಪದೇ ಪದೇ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ನಾವೇನ್ ದಾರಿ ತಪ್ಪ ಹೇಳ್ರಿ. ಸುಮ್ನೆ ಪದೇ ಪದೇ ನೋಡ್ರಿ, ತನಿಖೆ ಆಗಿದೆ ಅದ್ರಲ್ಲಿ ದೃಢಪಟ್ಟಿದ್ಯಾ? ಅದ್ರಲ್ಲಿ ದೃಢಪಟ್ಟಿದ್ಯಾ? ಇದು ಮಾಡಿದ್ರೆ ಇದು ರೇಪ್ ಇದೆಯಾ, ಪೋಕ್ಸೋ ಇದೆ ಅಂತ ದೃಢಪಟ್ಟಿದ್ಯಾ? ನೀವು ಕಂಪ್ಲೇಂಟ್ ಕೊಟ್ರಿ, ಕಂಪ್ಲೇಂಟ್ ಪ್ರಕಾರ ಯಾರು ಮಾಡಿ ಅದ್ರ ತಕ್ಕ ತನಿಖೆ ಆದ. ತನಿಖೆ ಆಗ್ಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ತನಿಖೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಸ್ಟ್ರೈಕ್ ಕೊಡ್ತಾರೆ, ಇಲ್ಲಿ ಸ್ಟ್ರೈಕ್ ಮಾಡಿಸ್ತಾರೆ, ಸುಮ್ಮನೆ ಜನರಿಗೆ ಸೇರಿಸ್ತಾರೆ ಅಷ್ಟೇ ಮಾಡ್ತಾ ಇಲ್ಲ. ಇಡೀ ರಾಜ್ಯ ತುಂಬಾ ಬಂದ್ ಮಾಡ್ರಲ್ಲ. ಮಾಡ್ಲತ್ತಲ್ರಿ, ನೀವು ಕೊಟ್ಟಿದ್ದ ಬೇಡಿಕೆ ನೋಡ್ರಿ, ನೀವು ಕೊಟ್ಟಿದ್ದ ಬೇಡಿಕೆ ಮೇಲೆ ಆಲ್ರೆಡಿ ಕೇಸ್ ನಡೀತಾ ಇದೆ, ತನಿಖೆ ನಡೀತದಲ್ಲ. ತನಿಖೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಪದೇ ಪದೇ ಅದು ಹಂಗಾಗಿದೆ, ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಮ್ ಡಿಮಾಂಡ್ ಅದ. ಎಲ್ಲ ಕಡೆ ಇಡೀ ರಾಜ್ಯ ತುಂಬಾ ಮಾಡ್ತಾರೆ. ನೀವು ಬೇಡ ಅಂದಿರಿ, ಮಾಡಿರಲ್ಲ. ಮೊನ್ನೆ ಬಂದ್ರಿ, ಕುಂತ್ರಿ, ನಿಮ್ಮಲ್ಲಿ ರೆಕಾರ್ಡಿಂಗ್ ಅವ. ನೀವೇ ಅಂದ್ರಿ ನೋಡ್ರಿ, ನಮ್ಗೆಲ್ಲ ಇಷ್ಟು ಅವಕಾಶ ಮಾಡಿಕೊಟ್ರಿ, ಧನ್ಯವಾದ. ಮತ್ತೆ ಈಗೇನಾಯ್ತು? ನಿಮ್ಮ ಕಾರ್ಯವ್ಯವಸ್ಥೆ ನೀವು ಇಲ್ಲಿ ಮಾಡ್ರಿ, ಆಯ್ತು, ಓಕೆ. ಎಲ್ಲಾ ಕಡೆ ಹೋಗೋದು ಅದೇ ಮಾಡೋದು. ಅನ್ವಾಂಟೆಡ್ ಇಶ್ಯೂ ಕ್ರಿಯೇಟ್ ಮಾಡೋದು ಎಲ್ಲಂದ್ರೆ ಎಲ್ಲ ಕಡೆ ಅದೇ ಮಾಡೋದು. ಜನರಿಗೆ ದಿಕ್ ತಪ್ಪಿಸಿರಿ. ಅಲ್ಲ, ಜನರಿಗೆ ದಿಕ್ ತಪ್ಪಿಸೋದು. ಇದು ಕೊಲೆ ಆಗಿದೆ, ರೇಪ್ ಆಗಿದೆ, ಇದು ಹಂಗಾಗಿದೆ. ಅರೆ, ತನಿಖೆ ಮಾಡ್ಲಕ್ಕಾರ ಬಿಡ್ರಿ, ಮುಕ್ತ ಅವಕಾಶ ಕೊಡ್ರಿ ತನಿಖೆ ಮಾಡ್ಲಕ್ಕ. ನೀವು ಪ್ರಚಾರ ಹಾಕಿ ನೀವು ಅದನ್ನೇ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕಂತ ಹೇಳಿ ನೀವು ಡೈರೆಕ್ಷನ್ ಮಾಡ್ತೀರಿ. ಈಗೇನು ಇದು ಬಂದ್ ಕುದ್ರದ ಏನ್ ಅವಶ್ಯಕತೆ ಅದ? ಅಲ್ಲಿ ಬೇಡ, ಅಲ್ಲಿ ಹೋಗೋದು ಬೇಡ ಅಂತ ಅಲ್ಲಿ ಯಾಕೆ ಹೋಗ್ತೀರಿ? ನಿಮ್ಗೆ ಇಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿವಿ. ಅಲ್ಲೆಲ್ಲ ಆ ಕಡೆ ಹೋದ, ಮತ್ತೆ ಬೇರೆ ಕಡೆ ಹೋದ. ನೀವ್ಯಾರು ಕಸರು ಹಾಕಿದೆ, ನಾವು ನಮ್ಗೆ ಹಾಕಲ್ಲ. ನಮ್ಮ ಹಕ್ಕನ್ನ ನೀವು ಉಲ್ಲಂಘನೆ ಮಾಡ್ತೀರಿ. ನಮಗೆ ಅವಕಾಶ ಕೊಟ್ಟಿಲ್ಲ. ಮಾಡೋದು ನಾವು ಮನೆಗೆ ಮುಕ್ಕಲಿ ಮಾಡ್ತೀರಿ. ಸಾಧ್ಯ ಇಲ್ಲ. ಅದ್ರ ನಿಮ್ಗೆ ಒಟ್ಟಿದ್ದು ಕ್ರಿಯೇಟ್ ಮಾಡೋದು ನೀವೇನಂದ್ರೆ ಅವತ್ತಿನ ದಿನ ನೋಡ್ರಿ, ನಮ್ಗೆ ಅವಕಾಶ ಕೊಟ್ರೆ ನಾವು ಕಾರ್ಯಕರ್ತರು ಎಲ್ಲ ಕರೀತಾರಲ್ಲ ಹೋಗ್ಬೇಕು.